ದೇವಿ ನಮೋ ಪರಾತ್ಪರ ನಮೋ ಹಾಸನಾಂಬೆ ಕಾವ್ಯರ ಸಮಯೇ ಸಲಹು ನಮ್ಮ ಕೆನಾಲಿಗೌಡರು ರಾಜ್ಯ ಸಂಘಟನೆ ಅಧ್ಯಕ್ಷರಾದಂಥ ಕೆನಾಲಿಗೌಡರು ಬಂದಿದ್ದಾರೆ ಮತ್ತು ರಾಮು ಅವರು ವಿಧಾನ ಪರಿಷತ್ತಿಗೆ ಸ್ಪರ್ಧಿಗಳಾಗಿ NDA ಮೈತ್ರಿಕೂಟದ ಅಭ್ಯರ್ಥಿಯಾದಂತಹ ಶ್ರೀ ಪ್ರಜ್ವಲ್ ರೇವಣ್ಣನವರಿಗೆ ಈ ಕಾರ್ಯಕ್ರಮದ ಮುಖ್ಯ ಹಾಗೆ ಮಾತೃ ಸ್ವರೂಪಿಣಿಯಾದಂತಹ ಶ್ರೀಮತಿ ಭಾರತ್ ಮಾತಾ ಕಿ ನಮ್ಮ ನೆಚ್ಚಿನ ಅಭ್ಯರ್ಥಿಯಾಗಿರುವಂತಹ ಹಾಲಿ ಸಂಸದರು ಆದ ನನ್ನ ಸಹೋದರ ಸಮಾನರಾದಂತಹ ಪ್ರಜ್ವಲ್ ರೇವಣ್ಣ ಅವರೇ, ಇದುವರೆಗೂ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಮಾಜಿ ಉಪಮುಖ್ಯಮಂತ್ರಿಗಳು, ನಮ್ಮ ಮೈಸೂರಿನಲ್ಲೂ ಕೂಡ ನಾನೆಲ್ಲ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರೆ ಅದರಲ್ಲಿ ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಇರ್ಬೋದು, ಸೆಮಿ ಕಂಡಕ್ಟರ್ ಯೂನಿಟನ್ನು ತರಲಿಕ್ಕಾದಂಥ ಪ್ರಯತ್ನಗಳಿರ್ಬೋದು, ಕರ್ನಾಟಕ ಓಪನ್ ಯೂನಿವರ್ಸಿಟಿಗೆ ಕಾಯಕಲ್ಪ ಕೊಟ್ಟಿರೋದಿರ್ಬೋದು, ಹೀಗೆ ಹಲವು ಯೋಜನೆಗಳಲ್ಲಿ ನಾವು ಮೈಸೂರಿಗೆ ಅನುಕೂಲವನ್ನು ಮಾಡಿಕೊಟ್ಟಂತಹ ಮಾಜಿ ಉಪಮುಖ್ಯಮಂತ್ರಿಗಳು ಆದಂತಹ ಅಶ್ವಥ್ ನಾರಾಯಣ ಸಾಹೇಬ್ರೆ, ಖ್ಯಾತ ವಾಗ್ಮಿಗಳು, ಚಿಕ್ಕಮಗಳೂರಿನಲ್ಲಿ ಸತತ 4 ಬಾರಿ ಗೆದ್ದು ಚಿಕ್ಕಮಗಳೂರಿನ ರಸ್ತೆಗಳ ರೂಪವನ್ನೇ ಬದಲಾಯಿಸಿ ತಮ್ಮ ಮಾತಿನ ಜಾಣ್ಮೆ ಮತ್ತು ಕೆಲಸದ ಕ್ಷಮತೆಯ ಮುಖಾಂತರವಾಗಿ ಇಡೀ ರಾಜ್ಯಾದ್ಯಂತ ಹೆಸರನ್ನು ಪಡೆದಿರುವಂತಹ CT ರವೀಣ್ ಅವರೇ, ಹಾಸನದ ಯುವ ಶಾಸಕರಾಗಿರುವಂತಹ ಸ್ವರೂಪ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು JDSನ ಎಲ್ಲ ಮುಖಂಡರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ತಾಯಂದಿರೇ, ಎಲ್ಲ ಕಾರ್ಯಕರ್ತ ಬಂಧುಗಳೇ ಹಾಗೂ ನನ್ನ ಮಾಧ್ಯಮ ಮಿತ್ರರೇ, ಈ ಕಾರ್ಯಕ್ರಮಕ್ಕೆ ಬಂದಾಗ ನಮಗೂ ಆಶ್ಚರ್ಯ ಆಯಿತು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತಾಯಂದಿರು ಮಹಿಳೆಯರು ಬಂದಿರುವಂತ ಇನ್ನೊಂದು ಕಾರ್ಯಕ್ರಮನ ನಾನೀಗ ಕ್ಯಾಂಪೇನ್ ಶುರು ಮಾಡಿದ ನಂತರ ನೋಡಿರ್ಲಿಲ್ಲ. ಇದೇನಿಲ್ಲಿ ಸ್ವರೂಪ್ ಅವ್ರು ಮ್ಯಾಜಿಕ್ ಮಾಡಿದ್ರೆ ಅಥವಾ ನಮ್ಮ ಮಹಿಳಾ ಮೋರ್ಚಾದ ನಮ್ಮ JDS ಮತ್ತು ಕಾಂಗ್ರೆಸ್ BJPಯ ಎಲ್ಲ ಮಹಿಳಾ ಮೋರ್ಚಾದ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಪರಿಶ್ರಮವನ್ನು ಪಟ್ಟು ನಿಮ್ಮಲ್ಲಿ ಇಷ್ಟು ಜನ ಕರ್ಕೊಂಡ್ ಬಂದಿದ್ರೆ ನಮಗೆ ನಿಜವಾಗ್ಲೂ ಖುಷಿಯಾಗಿದೆ. ಯಾಕಂದ್ರೆ 2,000 ರೂಪಾಯಿಗೆ ಎಲ್ಲ ಮಾರು ಹೋಗ್ಬಿಟ್ಟು ಏನಾಯ್ತು ಅಂತ ನಮಗೂ ಭಯ ಇತ್ತು. ಆದ್ರೆ ನೀವು 2,000 ರೂಪಾಯಿಗೆ ಈ ದೇಶಕ್ಕೆ ಮೋದಿಜಿ ಬೇಕು ಅನ್ನೋದನ್ನ ಮರೆತು ಬಿಟ್ಟು 2,000 ರೂಪಾಯಿಗೆ ನಿಮ್ಮ ಆತ್ಮಸಾಕ್ಷಿನ ಮಾರ್ಕೊಳ್ಳಲ್ಲ ಅನ್ನೋದು ಇವತ್ತು ಸಾಬೀತಾಗಿದೆ. ಬಂಧುಗಳೇ, ಜೂನ್ 4ನೇ ತಾರೀಕು ಇಷ್ಟೊತ್ತಿಗೆ ಸಂಜೆ 4-5 ಗಂಟೆ ಅಷ್ಟೊಳಗಡೆ ದೇಶಾದ್ಯಂತ 543 ಲೋಕಸಭಾ ಸ್ಥಾನಗಳಿಗೂ ಕೂಡ ಚುನಾವಣೆ ನಡೆದು ಫಲಿತಾಂಶ ಪ್ರಕಟವಾಗಿ 3ನೇ ಬಾರಿಗೆ ನರೇಂದ್ರ ಮೋದಿಜಿ ಅವರು ಈ ದೇಶದ ಪ್ರಧಾನಿಯಾಗಿ ನಿಯುಕ್ತಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಯಾರಿಗಾರು ಸಂಶಯ ಇದೆಯಾ? ಮೋದಿಜಿಯವರು ಈ ಸೂರ್ಯ ಚಂದ್ರರು ಎಷ್ಟು ಸತ್ಯನೋ ಅದೇ ರೀತಿಯಲ್ಲಿ ಜೂನ್ 4ನೇ ತಾರೀಕು 3ನೇ ಅವಧಿಗೆ ಪ್ರಧಾನಿಯಾಗಿ ನಿಯುಕ್ತಿ ಆಗೋದು ಕೂಡ ಅಷ್ಟೇ ನಿಶ್ಚಿತ. ಅವರು ಪ್ರಧಾನಿಯಾಗಿ ದೇಶ ಕಾಯ ಕೆಲಸಕ್ಕೆ ನಿಯುಕ್ತಿ ಆಗಿರುವಂತ ಸಂದರ್ಭದಲ್ಲಿ ಅವರನ್ನ ಪ್ರಧಾನಿ ಮಾಡಲಿಕ್ಕೆ ಹಾಸನದಿಂದ ನೀವು ಯಾರನ್ನ ಕಳಿಸ್ಬೇಕು? ಪ್ರಜ್ವಲ್ ರೇವಣ್ಣ ಅವ್ರನ್ನ ಕಳಿಸ್ಬೇಕು. ಇಡೀ ರಾಜ್ಯದಲ್ಲಿ 28ಕ್ಕೆ 28 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಮತ್ತು JDS ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಕೊಡುವ ಮುಖಾಂತರವಾಗಿ ಮೋದಿಜಿ ಅವರಿಗೆ ಕರ್ನಾಟಕದಿಂದ ಒಂದು ದೊಡ್ಡ ಗಿಫ್ಟ್ ಆಗಿ 28 ಜನ ಸಂಸದರು ಹೋಗಬೇಕು. ಬಂಧುಗಳೇ, ಮೋದಿಜಿಯವರು ಯಾಕಾಗಿ ನಮ್ಮ ದೇಶಕ್ಕೆ ಬೇಕು? ಅವರ ಸಾಧನೆ ಏನು? ಅದನ್ನು ನಮ್ಮ ಅಶ್ವಥ್ ನಾರಾಯಣ ಸಾಹೇಬರು ಕೂಡ ಕೋವಿಡ್ ವಿಚಾರವನ್ನು ಪ್ರಸ್ತಾಪ ಮಾಡಿ ನಿಮಗೆ ಸೂಕ್ಷ್ಮವಾಗಿ ಕೂಡ ಹೇಳಿದ್ರು. ನೀವು ಯೋಚನೆ ಮಾಡಿ, ನಾವು ಕೂಡ ಇಲ್ಲಿ ಬಿಜೆಪಿ ಕಾರ್ಯಕರ್ತರು ಇದ್ರು ಕೂಡ ಇಲ್ಲಿ ಹಳೆ ಕಾರ್ಯಕರ್ತರು ಸುಮಾರು ಜನ ಬಂದಿದ್ದಾರೆ. ಡಾಕ್ಟರ್ ಆಂಜನಪ್ಪ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ನಮ್ಮ ಪಕ್ಷದ ಜೊತೆ ಹಿತೈಷಿ ಆಗಿಯೇ ಇದ್ದಾರೆ. ಈ ಹಾಸನದಲ್ಲಿ ಮೊದಲು ಬಿಜೆಪಿ ಬಾವುಟ ಹಾರಿಸಿದವರು ಯಾರು? ಬಿಜೆಪಿ ಬಾವುಟನ ಹಾರಿಸಿದವರು ನಮ್ಮ BB ಶಿವಪ್ಪನವರು, ಇಲ್ಲಿ K ಚನ್ಮೇಗೌಡರು. ನನಗೆ ಗೊತ್ತಿರೋ ಪ್ರಕಾರವಾಗಿ ಅಲ್ಲಿ ಭಾರತೀಯ ಮಂಜು ಅವರು ಬಿಜೆಪಿ ಬಾವುಟನ ಹಾರಿಸಿದ್ರು.
ಆ ಕಾಲದಿಂದಲೂ ಕೂಡ ಬಿಜೆಪಿ ಕಾರ್ಯಕರ್ತರ ಆಶಯ ಏನಾಗಿತ್ತು, ಒಂದಲ್ಲ ಒಂದು ದಿನ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಈ ದೇಶದ ಪ್ರಧಾನಿ ಮಾಡಬೇಕು ಅಂತ ಹೇಳಿ ದೇಶಾದ್ಯಂತ ಇರುವಂತ ಕಾರ್ಯಕರ್ತರು ಹೋರಾಟ ಮಾಡೋರು, ಆಸೆ ಪಟ್ಕೊಂಡ್ರು, ಕನಸನ್ನು ಕಟ್ಟಿದ್ರು, ದೇವರಿಗೆ ಪ್ರಾರ್ಥನೆ ಮಾಡೋರು. 1996ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ಪ್ರಧಾನಿ ಆದ್ರು. 13 ದಿನದಲ್ಲಿ ಸರ್ಕಾರ ಬಿದ್ದೋಯ್ತು. ಎಂತಹ ಒಬ್ಬ ಒಳ್ಳೆಯ ವ್ಯಕ್ತಿ ಪ್ರಧಾನಿಯಾಗಿ ಸಿಕ್ಕಿದ್ರು ಕೂಡ ಉಳಿಸ್ಕೊಳಕ್ ಆಗ್ಲಿಲ್ಲ. 1998ರಲ್ಲಿ ಮತ್ತೊಂದು ಅವಕಾಶನ ಕೊಟ್ರೆ ಆ ಮತ್ತೊಂದು ಅವಕಾಶದಲ್ಲೂ ಕೂಡ 13 ತಿಂಗಳಲ್ಲಿ ಸರ್ಕಾರ ಬಿದ್ದೋಯ್ತು. ಅಷ್ಟೊಳಗಡೆ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ರು. ಇಂಥ ಒಬ್ಬ ಒಳ್ಳೆ ಪ್ರಧಾನಿ ಸಿಕ್ಕಿದ್ದು ಒಂದೇ ಓಟಲ್ಲಿ ಸೋತಾಯ್ತಲ್ಲ ಅಂತ ಮನಸ್ಸಿಗೆ ನೋವಾಯ್ತು. ಅವತ್ತು ಇಡೀ ದೇಶಾದ್ಯಂತ ಒಂದು ಘೋಷವಾಕ್ಯ ಪ್ರಾರಂಭ ಆಯ್ತು, ಒಂದು ಸ್ಲೋಗನ್ ಸ್ಟಾರ್ಟ್ ಆಯ್ತು, ಅಬಕಿ ಬಾರಿ ಅಟಲ್ ಬಿಹಾರಿ ಅಂತ ಹೇಳ್ಬಿಟ್ಟು 1999ರಲ್ಲಿ ಆ ಒಂದು ಸ್ಲೋಗನ್ ಅನ್ನು ಇಟ್ಕೊಂಡ್ಬಿಟ್ಟು ಇಡೀ ದೇಶಾದ್ಯಂತ ಚುನಾವಣೆಗೆ ಹೋದು ವಾಜಪೇಯಿ ಅವರು ಮತ್ತೆ ಪ್ರಧಾನಿಯಾಗಿ ಬಂದ್ರು. 5 ವರ್ಷ ಆಳ್ವಿಕೆ ನಡೆಸಿದ್ರು. ಅವರು ನ್ಯೂಕ್ಲಿಯರ್ ಟೆಸ್ಟ್ ಅನ್ನು ಮಾಡಿದ್ರು. ಇವತ್ತು ನೀವೇನು ಅನ್ನಭಾಗ್ಯ ಅಂತ ಹೇಳ್ತಿರಲ್ಲ, ತಾಯಂದಿರಿಗೆ ನಿಮಗೆ ಅನ್ನಭಾಗ್ಯ ಇದೆಯಲ್ಲ, ಇದು ಸಿದ್ದರಾಮಯ್ಯನವ್ರು ಹೊಡಿತಿದ್ರಲ್ಲ, ಈ ತಮಟೆನ ಕೇಳ್ಕೊಂಡು ಮಾರು ಹೋಗ್ಬೇಡಿ. ಅನ್ನಭಾಗ್ಯನ ಕೊಟ್ಟಿದ್ದು ಸಿದ್ದರಾಮಯ್ಯನವರಲ್ಲ, ಮನಮೋಹನ್ ಸಿಂಗ್ ಅಲ್ಲ, ಅವ್ರ ತಾಯಿ ಸೋನಿಯಾ ಗಾಂಧಿನೂ ಅಲ್ಲ. ಆ ಅನ್ನಭಾಗ್ಯನ ಕೊಟ್ಟಿದ್ದು ಅಟಲ್ ಬಿಹಾರಿ ವಾಜಪೇಯಿ. 2000ನೇ ಇಸ್ವಿ ಬಂತು. 1999 ಕಳೆದು 2000ನೇ ಇಸ್ವಿ ಕಾಲಿಟ್ಟಾಗ ಹೊಸ ಸಹಸ್ರಮಾನಕ್ಕೆ ಹೋಗ್ತಿದ್ವಿ, ನ್ಯೂ ಮಿಲೇನಿಯಂಗೆ ಹೋಗ್ತಾ ಇದೀವಿ. ಆ ಸಂದರ್ಭದಲ್ಲಿ ಜಗತ್ತಿನ ನಾಯಕರೆಲ್ಲ ವಿಶ್ವಸಂಸ್ಥೆಯಲ್ಲಿ ಸೇರಿದ್ರು. ಈ ಜಗತ್ತು ಎದುರಿಸ್ತಾ ಇರುವಂತ ಸಮಸ್ಯೆಗಳೇನು ಅಂತ ಪಟ್ಟಿ ಮಾಡಿದ್ರು. ಅದರೊಳಗಡೆ ಮೊದಲನೇ ಸಮಸ್ಯೆ ಹಸಿವು, ಆಮೇಲೆ ಆರೋಗ್ಯ, ಆಮೇಲೆ ಶಿಕ್ಷಣ, ಹೀಗೆ 8 ಸವಾಲುಗಳನ್ನು ಗುರುತಿಸಿದ್ರು. ಅದನ್ನ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳಿದ್ರು. ಮುಂದಿನ 15 ವರ್ಷ ಈ 8 ಸಮಸ್ಯೆಗಳಿಗೆ ಜಗತ್ತಿನಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಇದಕ್ಕೆ ಪರಿಹಾರನ ಕಂಡುಕೊಳ್ಬೇಕು ಅಂತ ಹೊರಟ್ರು. ಯಾಕೆ ಹಸಿವನ್ನ ಮುಖ್ಯವಾಗಿ ಇಟ್ಕೊಂಡ್ರು ಅಂತಂದ್ರೆ, ಆಫ್ರಿಕಾದಲ್ಲಿ, ನಿಮ್ಮ ಇಥಿಯೋಪಿಯಾದಲ್ಲಿ ಊಟ ಇಲ್ದಲೆ ಜನ ಸಾಯ್ತಾ ಇದ್ದು ನಾವು ನೋಡಿದ್ದು. ನಮ್ಮಲ್ಲೂ ಕೂಡ ಕೊರತೆ ಇತ್ತು, ಆಹಾರದ ಕೊರತೆ ಇತ್ತು. ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿಶ್ವಸಂಸ್ಥೆಯಲ್ಲಿ ಆ ಸಮ್ಮೇಳನ ಮುಗಿಸಿ ವಾಪಸ್ ಡೆಲ್ಲಿಗೆ ಬಂದವರೇ ಅಂತ್ಯೋದಯ ಅನ್ನ ಯೋಜನೆ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ರು. ರಾಜಸ್ಥಾನದಲ್ಲಿ ಫಸ್ಟ್ ಇಂಪ್ಲಿಮೆಂಟ್ ಆಯ್ತು. 2004 ಬರುವಷ್ಟರೊಳಗಡೆ ಸುಮಾರು 4 ಕೋಟಿ ಜನಕ್ಕೆ ಕೊಡೋಕೆ ಪ್ರಾರಂಭ ಮಾಡಿದ್ರು. ಹಾಗೆ 2013 ಅಷ್ಟರೊಳಗಡೆ 80% ಕವರ್ ಆಯ್ತು. 2015 ಟಾರ್ಗೆಟ್ ಇದೆ. ಆಗ ಒಂದು ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ತಗೊಂಡ್ಬಂದ್ರೆ ಹೊರತು ಇದನ್ನ ಪ್ರಾರಂಭದಲ್ಲಿ 30 kg ಅಕ್ಕಿ ಕೊಡೋರು. ಇದನ್ನ ಪ್ರಾರಂಭ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು. 2004 ಬಂತು. ಅಂತ್ಯೋದಯ ಅನ್ನ ಯೋಜನೆ ತಂದಿದ್ರು, ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ರು, ಸುವರ್ಣ ಚತುಷ್ಪಥ ಹೆದ್ದಾರಿ ಅಂತ 13,000 ಕಿಲೋಮೀಟರ್ ರಸ್ತೆನ ನಿರ್ಮಾಣ ಮಾಡಿದ್ರು, ಸರ್ವ ಶಿಕ್ಷಣ ಅಭಿಯಾನ ಅಂತ ಹೇಳಿ ಎಜುಕೇಶನ್ ಕೊಟ್ರು, ಮೊಬೈಲ್ ಕ್ರಾಂತಿಯನ್ನು ಮಾಡಿದ್ರು. ಜಮ್ಮು ಕಾಶ್ಮೀರಕ್ಕೆ ಮೊದಲನೇ ಸಾರಿ ಮೊಬೈಲ್ ಟವರ್ ಗಳನ್ನ ಇರೆಕ್ಟ್ ಮಾಡಿರೋ ಇಂತಹ ವ್ಯಕ್ತಿ ಬಗ್ಗೆ ದೇಶಾದ್ಯಂತ ಯಾವ ರೀತಿ ಭಾವನೆ ಬಂತು ಅಂದ್ರೆ, ಈ ಸಾರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಂದೇ ಬರ್ತಾರೆ ಅಂತ ಹೇಳಿ ನಮ್ದು ಇಂಡಿಯಾ ಶೈನಿಂಗ್ ಅಂತ, ಭಾರತ ಪ್ರಕಾಶಿಸ್ತಿದೆ ಅಂತ ಕ್ಯಾಂಪೇನ್ ನಡೀತಾ ಇತ್ತು. ನಮ್ ಕಾರ್ಯಕರ್ತರು ಹೆಂಗಂತ ಅಂದ್ಕೊಂಡ್ರು ಅಂತಂದ್ರೆ, ನಾನು ಹೋಗಿ ಓಟ್ ಕೇಳಲಿಲ್ಲ ಅಂದ್ರೆ ಜನ ವಾಜಪೇಯಿಗೆ ಓಟ್ ಹಾಕ್ತಾರೆ, ನಾನೊಬ್ಬ ಓಟ್ ಹಾಕ್ಲಿಲ್ಲ ಅಂದ್ರೂ ಕೂಡ ವಾಜಪೇಯಿಗೆ ಓಟ್ ಹಾಕಿ ಬೇರೆಯವ್ರು ಓಟ್ ಹಾಕ್ತಾರೆ, ಅವ್ರು ಗೆಲ್ತಾರೆ ಅಂತ. ಆದ್ರೆ ಫಲಿತಾಂಶ ಏನಾಯ್ತು? ಫಲಿತಾಂಶ ಅಟಲ್ ಬಿಹಾರಿ ವಾಜಪೇಯಿ ಅವರಂತ ಒಬ್ಬ ಅದ್ಭುತ ಪ್ರಧಾನಿಯನ್ನ ನಾವು ಕಳ್ಕೊಂಡು ಅದಾದ ನಂತರ 10 ವರ್ಷಗಳ ಕಾಲ ವನವಾಸನ ಅನುಭವಿಸಿತು. ದೀಪಾವಳಿ ಬಂತು 2005ರಲ್ಲಿ. ಪಟಾಕಿ ತೊಳಕ್ಕೆ, ಪೂಜೆ ಪುನಸ್ಕಾರಕ್ಕೆ ನಮ್ಮ ಹತ್ರ ಏನು ಪೂಜಾ ಸಾಮಾನುಗಳನ್ನ ತರಕ್ಕೆ ಅಂತ ಡೆಲ್ಲಿನಲ್ಲಿ ಮಾರ್ಕೆಟಿಗೆ ಹೋಗಿದ್ರೆ ಮಾರ್ಕೆಟ್ ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, 65 ಜನ ಸತ್ತೋಗ್ತಾರೆ. ದೀಪಾವಳಿ ಹಬ್ಬ ಕತ್ತಲಾಗುತ್ತೆ ನಮಗೆ. ಅದಾದ ನಂತರ ಲುಂಬಿನಿ ಗಾರ್ಡನ್ ಹೈದರಾಬಾದ್ ಅಲ್ಲಿ ಅಟ್ಯಾಕ್ ಆಗುತ್ತೆ, ಮಲ್ಲೇಶ್ವರಂ ಬಿಜೆಪಿ ಆಫೀಸಲ್ಲಿ ಅಟ್ಯಾಕ್ ಆಗುತ್ತೆ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಟ್ಯಾಕ್ ಆಗುತ್ತೆ, ಜರ್ಮನ್ ಬೇಕರಿ ಪುಣಾದಲ್ಲಿ ಅಟ್ಯಾಕ್ ಆಗುತ್ತೆ, ಮಾಲೆಗಾಂವಲ್ಲಿ ಅಟ್ಯಾಕ್ ಆಗುತ್ತೆ, ಅದೇ ರೀತಿ ಮುಂಬೈ ಅಟ್ಯಾಕ್ ಆಗುತ್ತೆ, 2008ರಲ್ಲಿ ಸೂರತ್ ಅಲ್ಲಿ ಅಟ್ಯಾಕ್ ಆಗುತ್ತೆ. ಇಡೀ ದೇಶಾದ್ಯಂತ ಸರಣಿ ಬಾಂಬ್ ಬ್ಲಾಸ್ಟ್ ಗಳಾಗುತ್ತೆ. ಅವತ್ತು ಎಂತ ಪರಿಸ್ಥಿತಿ ಬರುತ್ತೆ ಅಂದ್ರೆ, ಕರ್ನಲ್ ಪುರೋಹಿತರನ್ನು ತಗೊಂಡೋಗಿ ಜೈಲಿಗೆ ಹಾಕ್ತಾರೆ, ಸಾಧ್ವಿ ಪ್ರಜ್ಞಾ ಸಿಂಗ್ನ ಜೈಲಿಗೆ ಹಾಕ್ತಾರೆ. ನಮ್ಮ ಕಾರ್ಯಕರ್ತರಿಗೆ ಅನಿಸ್ತು, ಈ ಸಾರಿ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮನ್ನು ಮುಗಿಸ್ಬಿಡ್ತಾರೆ, ಇಲ್ಲಿ ಉಳಿಗಾಲ ಇಲ್ಲ ಅನ್ನೋ ಭಾವನೆ ಬರುತ್ತೆ. 2014 ಬಂತು. 1999ರಲ್ಲಿ ಅಬ್ಕಿ ಬಾರಿ ಅಟಲ್ ಬಿಹಾರಿ ಅಂತ ಹೇಳಿದ್ದು. 2014 ಬಂತು, ಅಬ್ಕಿ ಬಾರ್ ಮೋದಿ ಸರ್ಕಾರ ಅಂತಂದು ಒಂದು ಓಟನ್ನು ನೀವೆಲ್ಲರೂ ಹೋಗಿ ಕೊಟ್ರೆ, ಆ ಒಂದು ಓಟಿಂದಾಗಿ 282 ಸೀಟು ಬಿಜೆಪಿಗೆ ಬಂದು ಸ್ವಂತ ಬಲದಲ್ಲಿ ಮೋದಿಜಿಯವರು ಸರ್ಕಾರವನ್ನು ಸ್ಥಾಪನೆಯನ್ನು ಮಾಡಿದ್ರು. ನಿಮ್ಮ ಒಂದು ಓಟು ಈ ದೇಶಕ್ಕೆ ಒಂದು ಒಳ್ಳೆ ನಾಯಕತ್ವವನ್ನು ಕೊಡ್ತು.
2019 ಬಂತು, ಪುಲ್ವಾಮಾದಲ್ಲಿ ದಾಳಿ ಆಯ್ತು. ಅದ್ರ ಬೆನ್ನಲ್ಲೇ ಮೋದಿಜಿಯವರು ಪಾಕಿಸ್ತಾನದ ಬಾಲ್ಕೋಟ್ ಮೇಲೆ ಅಟ್ಯಾಕ್ ಮಾಡಿಸಿದ್ರು. ಅಭಿಮಾನ್ ವರ್ಧಮಾನ್ ಅಂತ ಹೇಳ್ಬಿಟ್ಟು ಫ್ಲೈಟ್ ಕೆಳಗಡೆ ಬಿದ್ದು ಪಾಕಿಸ್ತಾನ ಟೆರಿಟರಿ ಒಳಗೆ ಬಿದ್ದ ಕೂಡಲೇ ಅವನ್ನ ಹಿಡ್ಕೊಂಡು ಹೋದ್ರು, ಹೊಡೆದ್ರು. 24 ಗಂಟೆ ಒಳಗಡೆ ರಿಲೀಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿ ಮೋದಿಜಿಯವರು ಧಮಕಿ ಕೊಟ್ಟರು. 24 ಗಂಟೆ ಒಳಗಡೆ ಅಭಿಮಾನ್ ವರ್ಧಮಾನ್ ವಾಘಾ ಬಾರ್ಡರ್ ಮುಖಾಂತರ ಒಳಗೆ ಕರ್ಕೊಂಡ್ಬಂದ್ರು. ಈ ತಾಕತ್ತು ಎಲ್ಲಿಂದ ಸಿಕ್ತು? ಈ ತಾಕತ್ತು ಸಿಕ್ಕಿದ್ದು 2014ರಲ್ಲಿ ನೀವು ಕೊಟ್ಟಂತ ಒಂದು ಓಟಿಂದ. 2019 ಬಂತು, ಬಾಲ್ಕೋಟ್ ಅಟ್ಯಾಕ್ ಆಗಿ ಧಮಕಿ ಕೊಟ್ಟಿದ್ದನ್ನು ನೋಡಿ ಈ ದೇಶ ಕಡೆಗೆ ಒಬ್ಬ ಗಂಡು ಮಗ ಪ್ರಧಾನಿಯಾಗಿ ಸಿಕ್ಕಿದ್ದಾನೆ ಅಂತ ಹೇಳಿ ನೀವು 303 ಸೀಟ್ ಕೊಟ್ರಿ. ಈಗ 2024 ಬಂದಿದೆ. ಆದ್ರೆ 2004 ತರ ಇಡೀ ದೇಶಾದ್ಯಂತ ಒಳ್ಳೆ ವಾತಾವರಣ ಇದೆ. ನಾನ್ ಕೇಳಿದ್ರು ವಾಜಪೇಯಿ ಓಟ್ ಹಾಕ್ತಾರೆ ಅಂತಿದ್ರಲ್ಲ, ಅದೇ ರೀತಿ ಅಬ್ಕಿ ಬಾರ್ 400 ಪಾರ್ ಅಂತ ಹೇಳ್ತಾ ಇದೀವಿ. ನಾವು ಓಟ್ ಕೇಳ್ತಾ ಇದ್ರು ಗೆದ್ದು ಬಿಡ್ತೀವಿ ಅನ್ನೋ ತರ ನೀವ್ ಯಾರನ್ನು ಕೂಡ ಉದಾಸೀನ ಮಾಡಕ್ ಹೋಗ್ಬೇಡಿ. ಓಟ್ ಕೇಳಬೇಕು, ಓಟ್ ಹಾಕಿಸ್ಬೇಕು, ನೀವು ಸದುವಾಗಿ ಓಟ್ ಹಾಕಬೇಕು. ಈ ದೇಶಕ್ಕೆ ಒಬ್ಬ ಒಳ್ಳೆ ನಾಯಕ ಸಿಗ್ತಾರೆ ಮೋದಿಜಿ ಮುಖಾಂತರವಾಗಿ. ಅದಕ್ಕೋಸ್ಕರ ನಾನು ಮತಯಾಚನೆಗೆ ಇಲ್ಲಿ ಬಂದಿದ್ದೀನಿ ಬಂಧುಗಳ. ಇಲ್ಲೆಲ್ಲ ತಾಯಂದಿರಿದ್ದೀರಿ, ನಿಮಗೆ ಇವತ್ತು ನಿಮ್ಮ ಮನೆಯಲ್ಲಿ 5 ಕೆಜಿ ಅಕ್ಕಿ ಬರ್ತಾ ಇದೆಯಲ್ಲ, ಪ್ರಧಾನಮಂತ್ರಿ ಅನ್ನ ಕಲ್ಯಾಣ ಯೋಜನೆಯಲ್ಲಿ 3 ಕೆಜಿ ಅಕ್ಕಿ 2 ಕೆಜಿ ರಾಗಿ ಕೊಡ್ತಾ ಇರೋದು ತಮಟೆ ಹೊಡಿತಾ ಇರುವಂತ ಸಿದ್ದರಾಮಯ್ಯನವರೆಲ್ಲ, ಅದು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕೊಡ್ತಾ ಇರೋದು. ನಿಮಗೆ ಗ್ಯಾಸ್ ಕೊಟ್ಟಿದ್ದು ನಮ್ಮ ನರೇಂದ್ರ ಮೋದಿಜಿಯವರು. ಇವತ್ತು ಪೈಪ್ ಗ್ಯಾಸ್ ಬರ್ತಿದೆ ಎಲ್ಲ ಕಡೆ, ಅದನ್ನ ಕೊಡ್ತಾ ಇರೋದು ನರೇಂದ್ರ ಮೋದಿಜಿಯವರು. 500 ರೂಪಾಯಿ ಸಿಲಿಂಡರ್ ಸಿಗುತ್ತೆ ನಿಮಗೆ. ಆ ರೀತಿ ಅದನ್ನ ಕೊಡ್ತಾ ಇರುವಂತರು, ಇಂಥ ಬೃಹತ್ ಯೋಜನೆಯನ್ನು ತಂದಿರುವಂತರು ನಮ್ಮ ಮೋದಿಜಿಯವರು. ಇಂಥ ಪ್ರಧಾನಿನ ಕೈ ಹಿಡಿಬೇಕು. ಅದ್ರ ಜೊತೆ ತಾಯಂದಿರಿಗೆ ಒಂದು ಮಾತು ಹೇಳಿಕ್ ಬಯಸ್ತೀನಿ. ಮೊದಲ ಮಲೇರಿಯಾ ಬಂತು, ಸಿಡುಬು ಬಂತು, ಕ್ಷಯರೋಗ ಬಂತು ಅಂತಂದ್ರೆ ಅಮೆರಿಕದಲ್ಲಿ, ಇಂಗ್ಲೆಂಡ್ ಅಲ್ಲಿ ಅದಕ್ಕೆ ಲಸಿಕೆನ ಕಂಡುಹಿಡಿದು 30 ವರ್ಷ ಆದ್ಮೇಲೆ ನಮಗೆ ಬರ್ತಾ ಇತ್ತು. ಟೇಲ್ ಆಫ್ 2 ಡ್ರಾಪ್ಸ್ ಅಂತ ಒಂದು ಇದಿದೆ ನಮಗೆ ಕ್ಷಯರೋಗಕ್ಕೆ. ಡಿಸೆಂಬರ್ 3ನೇ ವಾರ ಮತ್ತು ಫೆಬ್ರವರಿ 1ನೇ ವಾರ ನಾವು ಡ್ರಾಪ್ ಹಾಕ್ಸ್ತೀವಲ್ಲ, ಅದು ಅಮೆರಿಕದಲ್ಲಿ ಬಂದು 50 ವರ್ಷದ ನಂತರ ಭಾರತಕ್ಕೆ ಬಂತು. ಆದ್ರೆ ಕೋವಿಡ್ ಬಂದಾಗ ನಮ್ಮ ಪರಿಸ್ಥಿತಿ ಏನಿತ್ತು ಅಂತ ಯೋಚನೆ ಮಾಡಿ, ಒಂದು ಮಲೇರಿಯಾಕ್ಕೆ, ಸಿಡುಬಿಗೆ, ಕ್ಷಯರೋಗಕ್ಕೆ ಲಸಿಕೆನ ಕಂಡುಹಿಡ್ಕೊಳಕ್ ಆಗಿರ್ಲಿಲ್ಲ. ಆದ್ರೆ ನೀವು ಒಂದು ಓಟ್ ಕೊಟ್ಟಿದ್ರಲ್ಲ ಮೋದಿಜಿಗೆ, 303 ಸೀಟ್ ಕೊಟ್ಟಿದ್ರಲ್ಲ. ಎದೆಗಾರಿಕೆ ಯಾವ ರೀತಿ ಇತ್ತು ಅಂತಂದ್ರೆ, ಅಮೆರಿಕದವರು, ಫ್ರಾನ್ಸ್ನವರು, ಬ್ರಿಟನ್ನವರು ಅಥವಾ ರಷ್ಯಾದವರು ಅವರು ವ್ಯಾಕ್ಸಿನೇಷನ್ ಕಂಡುಹಿಡಿಯೋರ್ಗೂ ಕಾಯ್ಲಿಲ್ಲ. ನಮ್ಮ ದೇಶದ ಖಜಾನೆಯಿಂದ ದುಡ್ಡು ಕೊಟ್ಟು ಆಕ್ಸ್ಫರ್ಡ್ ಆಸ್ಟ್ರಾಜೆನಿಕಾ ಮುಖಾಂತರವಾಗಿ ಕೋವಿಶೀಲ್ಡ್ ಅನ್ನು ಮಾಡಿಸಿದ್ರು. ಅದೇ ರೀತಿ ಭಾರತ್ ಬಯೋಟೆಕ್ ಮುಖಾಂತರವಾಗಿ ಕೋವ್ಯಾಕ್ಸಿನ್ ಅನ್ನು ಮಾಡಿಸಿದ್ರು. 140 ಕೋಟಿ ಜನಕ್ಕೂ ಕೂಡ ಮೊದಲನೇ ಡೋಸು, 2ನೇ ಡೋಸು, ಬೂಸ್ಟರ್ ಡೋಸ್ ಕೊಟ್ಟರು. ಅವತ್ತು ಮೋದಿಜಿಯವರು ಈ ಕೆಲಸ ಮಾಡಿದ್ರಿಂದ ಇವತ್ತು ಜೀವ ಉಳಿದಿದೆ. ನಾವು ಕೊಡ್ತಾ ಇರುವಂತಹ, ನಾವು ಪ್ರಧಾನಮಂತ್ರಿ ಅನ್ನ ಕಲ್ಯಾಣ ಯೋಜನೆಯಡಿ ಕೊಡ್ತಾ ಇರುವಂತಹ ಅನ್ನ ತಿಂತಾ ಇದೀವಿ. ಅವರ ಅನ್ನದ ಋಣ ನಮ್ಮ ಮೇಲಿದೆ. ನಮ್ಮ ಜೀವ ಅವತ್ತು ಉಳಿಸಿದ್ರೆ ಅದಕ್ಕೆ ನರೇಂದ್ರ ಮೋದಿಜಿಯವರ ಕಾರಣ. ಅಂತ ವ್ಯಕ್ತಿಗೆ 2024ರಲ್ಲಿ ಮೊನ್ನೆ ನಾಡಿದ್ದು ಏಪ್ರಿಲ್ 26ನೇ ತಾರೀಕು ನಡೆಯುವಂತ ಚುನಾವಣೆಯಲ್ಲಿ ಓಟ್ ಕೊಡ್ಬೇಕಾ ಬೇಡವಾ? ನೀವೇ ಯೋಚನೆ ಮಾಡಿ. ಜೀವ ಉಳಿಸಿದ ವ್ಯಕ್ತಿಗೆ ಓಟ್ ಕೊಡ್ಬೇಕಾ ಬೇಡವಾ? ಅನ್ನ ಕೊಡ್ತಾ ಇರುವಂತ ವ್ಯಕ್ತಿಗೆ ಓಟ್ ಕೊಡ್ಬೇಕಾ ಬೇಡವಾ? ನಿಮ್ ಮಕ್ಕಳು ಇವತ್ತು ಸುರಕ್ಷಿತವಾಗಿದ್ರೆ, ದೇಶದಲ್ಲಿ ಒಂದೇ ಒಂದು ಬಾಂಬ್ ಬ್ಲಾಸ್ಟ್ 2014ರಿಂದ ನಡೆದಿಲ್ಲ 10 ವರ್ಷದಲ್ಲಿ. ನಿಮ್ಮ ಇವತ್ತು ಸುರಕ್ಷಿತವಾಗಿದ್ದೀರಿ ಅಂತಂದ್ರೆ ಅದಕ್ಕೆ ಮೋದಿಜಿ ಕಾರಣ. ನಿಮ್ಮನ್ನ ಕಾಯ್ತಾ ಇರುವಂತ ಮೋದಿ, ಆ ಕಾಯ್ತಾ ಇರೋ ದೇವರ ತರನೇ ಕಾಯ್ತಾ ಇರುವಂತವ್ರು ನರೇಂದ್ರ ಮೋದಿಜಿ. ಆ ವ್ಯಕ್ತಿಗೆ ಓಟ್ ಕೊಡ್ಬೇಕಾ ಬೇಡವಾ? ಹಾಗೆ ಹಾಸನದಲ್ಲೂ ಕೂಡ ಮೋದಿಜಿಯವರು ಪ್ರಧಾನಿ ಆಗ್ಬೇಕು ಅಂದ್ರೆ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಅವ್ರು ಗೆಲ್ಲಬೇಕು. ನನಗೆ JDS ಕೂಡ ನನ್ನ ಋಣ ಇದೆ ನನ್ನ ಮೇಲೆ. ನಾನು ಮೈಸೂರಿನಲ್ಲಿ ಬಿಜೆಪಿ ಕ್ಯಾಂಡಿಡೇಟ್, ಆದ್ರೆ ಮೆಜಾರಿಟಿ ಓಟು JDS ನನಗೇ ಬರುತ್ತೆ. ನಾ 2009ರಲ್ಲೂ ಕೂಡ ಬಿಜೆಪಿ ಕ್ಯಾಂಡಿಡೇಟ್ ಮೈಸೂರಲ್ಲಿ ಗೆಲ್ಲಕ್ಕಾಗ್ಲಿಲ್ಲ, ಕೊಡಗು ಜೊತೆ ಸೇರಿದ್ರು ಗೆಲ್ಲಕ್ಕಾಗ್ಲಿಲ್ಲ. 2014ರಲ್ಲಿ ಹೋದೆ, ಸೀಟ್ ರವಿಯಣ್ಣನ ನನ್ನ ಎಲೆಕ್ಷನ್ ಇನ್ಚಾರ್ಜ್ ಇದ್ರು. ಅವತ್ತು JDS ಕಾರ್ಯಕರ್ತರು ಕೂಡ ನನ್ನನ್ನು ಪ್ರೀತಿಯಿಂದ ನಮೋನು ಅಂತ ನನಗೆ ಓಟ್ ಹಾಕ್ತಿದ್ರು. ಹಾಗಾಗಿ 31,000ದಲ್ಲಿ ಗೆದ್ದೆ. 2019 ಬಂತು, 1,40,000ದಲ್ಲಿ ಗೆದ್ದೆ. ನಮ್ಮ ಬಿಜೆಪಿ ಕಾರ್ಯಕರ್ತರ ಜೊತೆ JDS ಕಾರ್ಯಕರ್ತರು ಕೂಡ JDSನವರು ಬೂತಿ ದುಡ್ಡು ಕೊಟ್ರೆ, ಏನಾದ್ರು ಕೊಟ್ರೆ, ವ್ಯವಸ್ಥೆ ಮಾಡಿದ್ರೆ ಅದನ್ನ ನನಗೆ ಕೊಟ್ಬಿಟ್ಟು ನನ್ನನ್ನು ಗೆಲ್ಸಿದ್ರು. ಅಷ್ಟು ಪ್ರೀತಿಯನ್ನ JDS ಕಾರ್ಯಕರ್ತರು ಮೈಸೂರಿನಲ್ಲಿ ನನಗೆ ತೋರಿದ್ದಾರೆ. ಇಲ್ಲಿ ನನ್ನ ತಮ್ಮ ಪ್ರಜ್ವಲ್ ರೇವಣ್ಣಗೂ ನಮ್ಮ ಬಿಜೆಪಿ ಕಾರ್ಯಕರ್ತರು ಅದೇ ಪ್ರೀತಿಯನ್ನು ತೋರ್ಬೇಕು. ಹಾಸನದಲ್ಲಿ ಬಿಜೆಪಿ ಬಾವುಟವನ್ನು ಹಾರಿಸಿದಂತವರು BB ಶಿವಪ್ಪನವರಿಗೆ ನಮ್ಮಪ್ಪ ಸಾಯೋವರೆಗೂ ದುಡಿದ್ರು. ನಮ್ಮಪ್ಪ ಹಾಸನ ಜಿಲ್ಲೆನಲ್ಲಿ ದೀಪದ ಗುರುತಿತ್ತು. ಮೊದಲನೇ ಗ್ರಾಮ ಪಂಚಾಯತ್ ಚುನಾವಣೆ ಆದಾಗ ಆ ಚುನಾವಣೆಯಲ್ಲಿ ದೀಪದ ಗುರುತು ಜನಸಂಘದ ಗುರುತಿತ್ತು. ಆ ಗುರುತಲ್ಲಿ ಚುನಾವಣೆ ನಿಲ್ಲರು. 1968ರಲ್ಲಿ ಜನಸಂಘದ ದೀಪದ ಗುರುತಿನಲ್ಲಿ
ಗೆದ್ದು ಪಂಚಾಯತಿ ಚೇರ್ಮನ್ ಆದಂತ ಮೊದಲನೇ ವ್ಯಕ್ತಿ ನಮ್ಮಪ್ಪ ಗೋಪಾಲ್ ಗೌಡ. ಹಾಸನದಲ್ಲೇ ಅವತ್ತೇ ಬಾವುಟ ಹಾರಿಸಿದೀವಿ. ನಮ್ಮ ಹಿನ್ನೆಲೆನಲ್ಲೇ ನಮ್ಮ ರಕ್ತದಲ್ಲೇ ಬಿಜೆಪಿ ಇದೆ, ನಮ್ಮ ರಕ್ತದಲ್ಲೇ ರಾಷ್ಟ್ರೀಯತೆ ಇದೆ. ಬಿ ಶಿವಪ್ಪನವರಿಗೋಸ್ಕರ ದುಡಿದಿದ್ದೀವಿ. ಹಾಗೆ ಈ ಭಾಗದಲ್ಲಿ ಬಿ ಶಿವಪ್ಪನವರಂತಹ ಒಬ್ಬ ಸಾತ್ವಿಕ ಮನುಷ್ಯನ ಆದರ್ಶವನ್ನು ಇಟ್ಕೊಂಡು ನಾವು ಹಾಸನದಲ್ಲಿ ನಾವು ಬಿಜೆಪಿ ಕಟ್ಟಿದೀವಿ. ಇನ್ನು ಮುಂದೆ ಕಟ್ಟಬೇಕು. ಪ್ರೀತಿ ವಿಶ್ವಾಸದಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣವ್ರನ್ನು ಕೂಡ ನಮ್ಮ ಸಹೋದರನ ಗೆಲ್ಲಿಸಬೇಕು ಅಂತ ಹೇಳಿಬಿಟ್ಟು ಹಾಸನ ಕಾರ್ಯಕರ್ತರನ್ನು ಕೂಡ ದುಡಿಬೇಕು ಬಿಜೆಪಿ ಕಾರ್ಯಕರ್ತರು ಅಂತ ನಾನು ನಿಮಗೆ ವಿನಮ್ರವಾಗಿ ಕೇಳ್ತೀನಿ. ನಾವು ಪ್ರೀತಿಯಿಂದ ಹೋದ್ರೆ, ಕೈ ಜೋಡಿಸಿ ಹೋದ್ರೆ, ನರೇಂದ್ರ ಮೋದಿಜಿಯವ್ರ ಹಿಂದೆ ಅವರು ಪ್ರಧಾನಿ ಆಗ್ಬೇಕಾದ್ರೆ ಕೈ ಎತ್ತದಕ್ಕೆ ಪ್ರಜ್ವಲ್ ರೇವಣ್ಣ ಇರ್ತಾರೆ. ಹಾಸನಗೆ ಅವ್ರ ಕುಟುಂಬದ ಕೊಡುಗೆ ಇದೆ. ಇವತ್ತು ಹಾಸನಲ್ಲಿ ಇವತ್ತು ಕಾವೇರಿ ಬೆಲ್ಟನ್ನ ನೋಡಿ, ಕಾವೇರಿಗೆ ಎಷ್ಟು ಉಪನದಿಗಳಿದಾವೆ. ಅದು ಹೇಮಾವತಿ ಇರ್ಬೋದು, ಮುಡಿಗೆರೆಯಲ್ಲಿ ಹುಟ್ಟುವಂತ ಹೇಮಾವತಿ ಇರ್ಬೋದು, ಯಗಚಿ ಇರ್ಬೋದು, ಹಾಸನ ಜಿಲ್ಲೆನಲ್ಲಿರುವಂತಹ ಯಗಚಿ ಇರ್ಬೋದು, ಅಥವಾ ಕಣ್ವ ಇರ್ಬೋದು, ಶಿಂಷಾ ಇರ್ಬೋದು, ಕಬಿನಿ ಇರ್ಬೋದು, ಹಾರಂಗಿ ಇರ್ಬೋದು, ಅರ್ಕಾವತಿ ಇರ್ಬೋದು. ಈ ಭಾಗದಲ್ಲಿ ಇರುವಂತ ರೈತರು ಇವತ್ತು ಅನ್ನ ತಿಂತ ಇದ್ರೆ ಅದಕ್ಕೆ HD ದೇವೇಗೌಡರ ಕಾರಣ. ಅದನ್ನು ಗೂಡಿಸ್ಕೊಟ್ಟಿದ್ದಾರೆ. ಇವತ್ತು ಈ ಒಂದು ಹಾಸನ ಜಿಲ್ಲೆನಲ್ಲಿ ಮೆಡಿಕಲ್ ಕಾಲೇಜ್ ಬಂದಿದ್ರೆ, ಇಂಜಿನಿಯರಿಂಗ್ ಕಾಲೇಜ್ ಬಂದಿದ್ರೆ, ಪಾಲಿಟೆಕ್ನಿಕ್ ಕಾಲೇಜ್ ಬಂದಿದ್ರೆ, ಪೆರಿಫೆರಲ್ ರಿಂಗ್ ರೋಡ್ ಬಂದಿದ್ರೆ ಯಾರ ಕಾರಣ? ಅದಕ್ಕೆ ರೇವಣ್ಣ ಅವ್ರ ಕಾರಣ ಇದ್ದಾರೆ. ಆ ಕುಟುಂಬದ ಕೊಡುಗೆ ಇದೆ ಇಲ್ಲಿ ಹಾಸನಕ್ಕೆ. ಹಾಗಾಗಿ ಈ ಒಂದು ಅಭಿವೃದ್ಧಿಯ ಪರಂಪರೆ ಅನ್ನೋದು ಮುಂದುವರಿಬೇಕು. ಪ್ರಜ್ವಲ್ ರೇವಣ್ಣ ಅವ್ರು ಗೆಲ್ಲಬೇಕು. ನಾನೆಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರಿಗೂ ಹೇಳಲಿಕ್ಕೆ ಬಯಸ್ತೀನಿ. ನಾನು ಮೂಲತಃ ಹಾಸನದವನು. ನಾನು ಓದಿದ್ದು ಬೇಲೂರ ಹತ್ರ ಚಿಕ್ಕಮಗಳೂರು ಸ್ಕೂಲಲ್ಲಿ ಓದಿದ್ದು. ನನ್ನ ಅಜ್ಜಿ ಮನೆ ಇರೋದಲ್ಲಿ, ನಮ್ಮ ಅಪ್ಪನ ಮನೆ ಸಕಲೇಶ್ಪುರದ ಹತ್ರ ಬೀಡಹಳ್ಳಿ. ಇನ್ನು ನನಗೆ ಚುನಾವಣಾ ರಾಜಕೀಯ ಅನ್ನೋದು ತಾತ್ಕಾಲಿಕವಾದಂತ ಒಂದು ವಿರಾಮ ಇದೆ. ಆದ್ರೆ ಪಕ್ಷ ಸಂಘಟನೆ ಮಾಡುವ ಕೆಲಸವನ್ನು ಮಾಡ್ತೀನಿ. ಹಾಸನಕ್ಕೆ ಆಗಾಗ ಬರ್ತೀನಿ, ಕಾರ್ಯಕರ್ತರು ನಿಮ್ ಜೊತೆ ಇರ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ಕಾರ್ಯಕರ್ತರ ಜೊತೆ ಯಾವತ್ತೂ ಇರ್ತೀನಿ ನಿಮ್ ಜೊತೆ. 2015ರಲ್ಲಿ ನಿಮಗೆ ಬಹಳ ಸತ್ಯಗಳು ಗೊತ್ತಿರಲ್ಲ. 2015ರಲ್ಲಿ ಟಿಪ್ಪು ಜಯಂತಿ ಆದಾಗ ಎಲ್ಲೋ ಒಂದು ಬುಡೆ ಬಿಚ್ಚಿದೆ ಅಂತ ಒಂದು ಕೆಲಸ ಆಗಿತ್ತಲ್ಲ, ಆ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಅನ್ನು ಹ್ಯಾಂಡಲ್ ಮಾಡಿಕೊಟ್ರು ನಾನೇ. ಅದನ್ನ ನಾನು ಯಾವತ್ತೂ ಓಪನ್ ಆಗಿ ನಿಮಗೆ ಹೇಳಿಲ್ಲ ಅಷ್ಟೇನೆ. ಅವತ್ತೂ ಕೂಡ ನಮ್ಮ ಕಾರ್ಯಕರ್ತರನ್ನ ಪ್ರೊಟೆಕ್ಟ್ ಮಾಡೋ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲೂ ಕೂಡ ಹಾಸನದಲ್ಲೇ ನಮ್ಮ ಬಿಜೆಪಿ ಕಾರ್ಯಕರ್ತರ ಏನೇ ನೋವು ನಲಿವುಗಳು ಇರ್ಬೋದು ಅದಕ್ಕೆ ನಾನು ಸ್ಪಂದಿಸ್ತೀನಿ ಅಂತ ಹೇಳ್ತಾ ಪ್ರಜ್ವಲ್ ರೇವಣ್ಣ ಅವರನ್ನು ಗೆಲ್ಲಿಸಿ ಕಳಿಸ್ಕೊಡಿ. ಅದೇ ರೀತಿಯಲ್ಲಿ ಕೂಡ ಪ್ರೀತಮ್ ಗೌಡನ್ನು ಕೂಡ ಇಲ್ಲಿ ಬಂದಾಗ ಹಾಸನದಲ್ಲಿ ಬಿಜೆಪಿ ಬಾವುಟವನ್ನ ಸುಮಾರು ಒಂದು 20 ವರ್ಷದ ನಂತರ ಬಿಜೆಪಿ ಬಾವುಟವನ್ನು ಮತ್ತೆ ಹಾರಿಸಿದ್ರು. ಅವರು ಕೂಡ ಮೈಸೂರಿನಲ್ಲಿ ಒಂದು ಕೆಲಸ ಮಾಡ್ತಿದ್ರು, ಅಲ್ಲಿನ ಅಭ್ಯರ್ಥಿನ ಕೆಲಸ ಮಾಡ್ತಿದ್ರು. ನನ್ನನ್ನು ಕೂಡ ರೋಡ್ ಶೋ ಮಾಡಿದ್ದಾರೆ. ಪ್ರೀತಮ್ ಗೌಡ್ರಿಗೂ ಕೂಡ ನಾನು ಕೇಳ್ಕೊಂಡೆ, ನಾನು ಇಲ್ಲಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀನಿ, ಹಣ ಬನ್ನಿ ಹೋಗಿ ಕೆಲಸ ಮಾಡಿ ಅಂತಲೂ ಹೇಳಿದ್ರು. ನಾನೆಲ್ಲರೂ ಕೂಡ ನೀವು ಹೇಳ್ತಿದ್ರೆ, ನಿಮ್ಮನ್ನೆಲ್ಲರೂ ನಿಮ್ಮ ಬಿಜೆಪಿ ಎಲ್ಲ ಕಾರ್ಯಕರ್ತರನ್ನು ಕೂಡ ಬಹಳ ಪ್ರೀತಿಯಿಂದ ಪ್ರಜ್ವಲ್ ರೇವಣ್ಣ ಅವ್ರನ್ನು ಕೂಡ ನಮ್ಮ ಸಹೋದರ ಅಂತ ಒಪ್ಕೊಂಡು, ನಮ್ದೇ ಕ್ಯಾಂಡಿಡೇಟು, ಅವ್ರ ಕೈ ಎತ್ತದ ಯಾರಿಗೆ? ನರೇಂದ್ರ ಮೋದಿಜಿ ಅವರಿಗೆ. ಅವರು ನಮ್ದೇ ಕ್ಯಾಂಡಿಡೇಟು, ಸಿಂಬಲ್ ಅಷ್ಟೇ, ಚೇಂಜ್ ಇಲ್ಲ ಅಷ್ಟೇನೆ. ಹಾಗಾಗಿ ನಮ್ಮ ಕಾರ್ಯಕರ್ತರನ್ನು ಕೂಡ ಅವ್ರನ್ನ ಪ್ರೀತಿಯಿಂದ ಕೈ ಹಿಡಿದು ಅವ್ರನ್ನ 2 ಲಕ್ಷಕ್ಕಿಂತ ಅಧಿಕ ಮಾರ್ಜಿನ್ ಇಂದ ಗೆಲ್ಲಿಸಬೇಕು. 92 ಪ್ರಾಯದ 92 ವಯಸ್ಸಿನ HD ದೇವೇಗೌಡರು ಮೈಸೂರಿಗೆ ಬಂದು ಇಂದು ಮೋದಿಜಿ ಅಂತಹ ಪ್ರಧಾನಿಯನ್ನೇ ನೋಡಿಲ್ಲ. ಅವರಿಗೋಸ್ಕರವಾಗಿ ಯಾರ್ದ ಕಾರ್ಯಕರ್ತರ ಮನೆ ಕಾಲಿಡಬೇಕು ಅಂದ್ರೆ ಬರ್ತೀನಿ ಅಂತ ಹೇಳ್ತಾರೆ. ಅಂತ ದೊಡ್ಡ ಮನುಷ್ಯ ಮೋದಿಜಿಗೋಸ್ಕರ ಕೆಲಸ ಮಾಡ್ತಿರ್ಬೇಕಾದ್ರೆ ಬಿಜೆಪಿ ಕಾರ್ಯಕರ್ತರು ಪ್ರಜ್ವಲ್ ರೇವಣ್ಣಗೂ ಕೂಡ ಅದೇ ರೀತಿ ಪ್ರೀತಿಯನ್ನು ಇಟ್ಟು ನೀವು ಕೆಲಸವನ್ನು ಮಾಡ್ತೀನಿ ಅನ್ನೋ ವಿಶ್ವಾಸ ಇದೆ. ನಿಮ್ಮೆಲ್ಲರೂ ಕೂಡ ಮತ್ತೊಂದು ಸರಿ ವಿಜಯೋತ್ಸವಕ್ಕೆ ನಾವೆಲ್ಲರೂ ಬರ್ತೀವಿ. ದಯವಿಟ್ಟು ಪ್ರಜ್ವಲ್ ರೇವಣ್ಣ ಅವ್ರನ್ನ ಕೈ ಹಿಡಿದು ಅವ್ರನ್ನ ಗೆಲುವಿಗೆ ನೀವೆಲ್ಲರೂ ಕೂಡ ಕಾರಣರಾಗಬೇಕು ಅಂತ ಕೇಳ್ಕೊಳ್ತಾ, ಎಲ್ಲ ದೊಡ್ಡ ಸಂಖ್ಯೆಯಲ್ಲಿ ತಾಯಂದಿರು ಬಂದಿದ್ರೆ, ನಿಮ್ ತರನೇ ನಮ್ಮ ತಾಯಿನೂ ಕೂಡ ಹಾಲು ಕರ್ಕೊಡ್ತಾ ಇದ್ಲು, ಹೋಟ್ಲಿಗೆ ಆಗ್ತಾ ಇದ್ದೆ. ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀನಿ. ನಿಮ್ಮ ಮಕ್ಕಳಿಗೂ ಒಳ್ಳೆ ಭವಿಷ್ಯ ಇರಬೇಕು ಅಂತಂದ್ರೆ ಈ ಭವಿಷ್ಯವನ್ನು ಸೃಷ್ಟಿ ಮಾಡೋ ತಾಕತ್ತಿರೋದು ಅದು ನರೇಂದ್ರ ದಾಮೋದರ್ ದಾಸ್ ಮೋದಿಗೆ ಮಾತ್ರ. ಹಾಗಾಗಿ ಆ ಮೋದಿಜಿಯವರು ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಕೈ ಹಿಡಿರಿ ಅಂತ ಹೇಳಿ ತಾಯಂದ್ರನ್ನು ಕೂಡ ವಿನಮ್ರವಾಗಿ ಕೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಕ್ಷಕ್ಕೆ, JDSಗೆ, ಪ್ರಜ್ವಲ್ ರೇವಣ್ಣ ಅವರಿಗೆ, CT ರವೀಣ್ಣ ಅವರಿಗೆ, ಅಶ್ವಥ್ ನಾರಾಯಣ ಅವರಿಗೆ, ಸ್ವರೂಪ್ ಅವರಿಗೆ, BS ಯಡಿಯೂರಪ್ಪನವರಿಗೆ, HD ದೇವೇಗೌಡರಿಗೆ, ರೇವಣ್ಣ ಅವರಿಗೆ, ಕುಮಾರಣ್ಣ ಅವರಿಗೆ ಧನ್ಯವಾದಗಳು.